ದಿನಾಂಕ 6/2/2024 ನಾವು ಬಿಡ್ತಾ ಇದ್ದೀವಿ ಬೆಂಗಳೂರಿನಿಂದ ಶ್ರೀ ಜಗನ್ನಾಥ ಪುರಿ ಟೆಂಪಲ್ಗೆ, ಸೊ ಒಡಿಸ್ಸಾ. ಸೊ ವಯ ವಿಜಯವಾಡ. ಇವತ್ತಿಗೆ ಸುಮಾರು 600 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾ ಇದ್ದೀವಿ ಫ್ರಮ್ ಬೆಂಗಳೂರು ಟು ವಿಜಯವಾಡ. ದೆನ್ ವಿಜಯವಾಡದಿಂದ ಹಾಲ್ಟ್ ಮಾಡಿ ಮತ್ತೆ ನಾಳೆ ಡೈರೆಕ್ಟ್ ಮಾಡ್ತೀವಿ. ಅವರ ಪ್ರೀತಿ ಆಶೀರ್ವಾದ ನಮ್ಮೇಲೆ ಇರಲಿ, ಈ ನಮ್ಮ ಒಂದು ಪ್ರಯಾಣ ಸುಖಕರವಾಗಲಿ ಅಂತ. ಪೂಜೆ ಎಲ್ಲ ಮುಗೀತು. ಇವಾಗ ಹಸುವಾಗ್ತಾ ಇದೆ. ಸುಮಾರು 8:30 ಅರೌಂಡ್ 9 ಗಂಟೆ ಆಗ್ತಾ ಇದೆ. ನೋಡೋಣ ಮುಂದೆ ಎಲ್ಲಾದರೂ. ಸಮಯ ಆಗ್ತಾ ಇದೆ 9:15. ನಾವಿದ್ದೀವಿ ಒಂದು ಸ್ವಲ್ಪ ಕೋಲಾರ ದಾಟ್ಬಿಟ್ಟು. ಇಲ್ಲಿ ಕೋಲಾರ ಪಾರ್ಕ್ ಅಂತ ಒಂದು ಹೋಟೆಲ್ ಇದೆ. ಸೊ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ನಿಂತ್ಕೊಂಡಿದ್ದೀವಿ. ಅರೌಂಡ್ ಹೆಚ್ಚು ಕಮ್ಮಿ 80 ಕಿಲೋಮೀಟರ್ಸ್ ಆಯ್ತು ಇವಾಗ. ಸೊ ಸ್ವಲ್ಪ ಯಾಕೆಂದರೆ ಸಿಟಿಯಿಂದ ದಾಟ್ಕೊಂಡು ಬಂದ್ವಲ್ಲ, ಸೊ ಸ್ವಲ್ಪ ಬ್ರೇಕ್ ತೊಗೋಣ ಅಂತ ಇವಾಗ ಒಂದು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮತ್ತೆ ಇಲ್ಲಿಂದ ಬಿಡ್ತೀವಿ ವಯ ತಿರುಪತಿಯಿಂದ ಮತ್ತೆ ಮುಂದ್ಗಡೆ. ಸೊ ವಿಶ್ವ ಕೂತ್ಕೊಂಡಾನ, ಎಲ್ಲ ಅಪ್ಡೇಟ್ ಮಾಡ್ತಾ ಇದ್ದಾನೆ. ಸೊ ಇಲ್ಲಿಂದ ತುಂಬ ದಿನಗಳ ನಂತರ ನಾವು ರೈಡ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮತ್ತೆ ಇಲ್ಲಿಂದ ಬಿಡ್ತೀವಿ. ಸೊ ಸದ್ಯಕ್ಕೆ ನಾವಿದ್ದೀವಿ ಅರೌಂಡ್ 30 ಕಿಲೋಮೀಟರ್ಸ್ ಹಿಂದ್ಗಡೆ ಇಲ್ಲಿಂದ, ಅಂದರೆ ತಿರುಪತಿಯಿಂದ. ಸೊ ವಿಶ್ವ ನಾನು ಒಂದು ಸ್ವಲ್ಪ ಸುಮ್ಮನೆ ಅವಾಗಿಂದ ಚಚ್ಚತಾನೇ ಇದ್ವಿ. ಸೊ ಸುಮ್ಮನೆ ಹಂಗೆ ಓವರಿದಾದ್ರೂ ಸರಿಯಲ್ಲ ಅಂತ ಒಂದು ಶಾರ್ಟ್ ಬ್ರೇಕ್ ತೊಗೊಂಡ್ವಿ. ಹೀಗೆ ಕುಡ್ಕೊಂಡು ಇಲ್ಲಿಂದ ತಿರುಪತಿ 30 ಕಿಲೋಮೀಟ್ರ್ ಇದೆ. ಸೊ ಸಿಗುವ. ಬೆಂಗಳೂರಲ್ಲಿ ಹಾಕ್ಸಿರೋ ಪೆಟ್ರೋಲು ಅರೌಂಡ್ ತಿರುಪತಿ ತನಕ ಬಂದ್ಬಿಟ್ಟು ಒಂದು ಸ್ವಲ್ಪ ಇನ್ನೂ ಬಾಕಿ ಇತ್ತು, ಬಟ್ ಸ್ಟಿಲ್ ನಾವು ಪೆಟ್ರೋಲ್ನ ಹಾಕಿಸ್ಕೊಂಡ್ವಿ. ಸೊ ಇಲ್ಲಿಂದ ಇಬ್ಬರು ಫುಲ್ ಟ್ಯಾಂಕ್ ಮಾಡ್ಕೊಂಡ್ವಿ. ವಿಶ್ವನ್ ಬೈಕಲ್ಲಿ ಅರೌಂಡ್ 1550 ಅಂದರೆ 1550 ರೂಪಾಯಿ ಪೆಟ್ರೋಲ್ ಹಿಡಿತು. ನಂದರಲ್ಲಿ ಅರೌಂಡ್ 1300 ಸಮಥಿಂಗ್ ಏನೋ ಆಯಿತು. ಸೊ ಇಲ್ಲಿಂದ ಮೇನ್ ರೋಡ್ ಯಾವಾಗ ಬರುತ್ತೋ ಅಂತ ಅನಿಸ್ತಾ ಇದೆ. ಇದು ಯಾವುದೋ ಚಿಕ್ಕ ರೋಡ್ ಇದೆ, ಇನ್ನೂ 30 ಕಿಲೋಮೀಟರ್ಸ್ ಆದಮೇಲೆ ಮತ್ತೆ ಹೈವೇ ಸಿಗುತ್ತೆ. ಸೊ ಅಲ್ಲಿ ತನಕ ಒಂದು ಸ್ವಲ್ಪ ನಿಧಾನಕ್ಕೆ ಹೋಗ್ಬೇಕಾಗುತ್ತೆ. ಪರವಾಗಿಲ್ಲ, ಮ್ಯಾನೇಜ್ ಮಾಡುವ. ಸಮಯ ಆಗ್ತಾ ಇದೆ ಅರೌಂಡ್ 3 ಗಂಟೆ. ನಾವಿದ್ದೀವಿ ಇವಾಗ ನೆಲ್ಲೂರಲ್ಲಿ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡವರು ಏನೂ ತಿಂದೇ ಇರಲಿಲ್ಲ, ಹಂಗಾಗಿ ಇಲ್ಲೊಂದು ರೆಸ್ಟೋರೆಂಟ್ ಇತ್ತು, ಹಂಗಾಗಿ ಆರಾಮಾಗಿ ಊಟ ಮಾಡಿಕೊಂಡು ಮತ್ತು ಇಲ್ಲಿಂದ ಅರೌಂಡ್ 250 ಕಿಲೋಮೀಟ್ರ್ ಆ ಥರ ಇದೆ. ಸ್ವಲ್ಪ ಎನರ್ಜಿ ಹಾಕ್ಕೊಂಡು ಮತ್ತೆ ಮುಂದೆ. ಸಾಯಂಕಾಲ 6 ಗಂಟೆ ಆಗಿದೆ. ಸುಮಾರು 100-150 ಕಿಲೋಮೀಟ್ರ್ ಬಂದ್ವಿ. ಇವಾಗ ಅನ್ನಿಸ್ತಾ ಇತ್ತು ಒಂದು ಶಾರ್ಟ್ ಬ್ರೇಕ್ ತೊಗೊಂಡು ಒಂದು ಸ್ವಲ್ಪ ಟೀಗೆ ಕುಡ್ಕೊಳ್ಳೋಣ ಅಂತ. ಹೊರಂಗಲ್ ಅದರ ಮುಂದ್ಗಡೆ ಬಂದು ಇಲ್ಲಿ ಟೀ ಬ್ರೇಕ್ ತೊಗೊಂಡು ಬಂದು, ಸೊ ಇವಾಗ ಟೀ ಕುಡ್ಕೊಂಡು ಮತ್ತೆ ಇಲ್ಲಿಂದ ಇನ್ನೊಂದು 100-120 ಇದೆ, ಹೊಡ್ಕೊಂಡು ಹೋಗ್ತೀವಿ. ಸೊ ಸಮಯ ಆಗ್ತಾ ಇದೆ ಅರೌಂಡ್ 9 ಗಂಟೆ. ಸೊ ನಾವಿವಾಗ ರೀಚ್ ಆಗಿದ್ದೀವಿ ವಿಜಯವಾಡ. ಅರೌಂಡ್ 600+ ಕಿಲೋಮೀಟರ್ಸ್ ನಾವು ರೈಡ್ ಮಾಡಿದ್ವಿ. ಮಿಡಲಲ್ಲಿ ಒಂದು 40-45 ಕಿಲೋಮೀಟ್ರ್ ತುಂಬ ಕೆಡದಾಗ ಸಿಗ್ತು, ಬಟ್ ಮಿಕ್ಕಿದಂತೂ ಫುಲ್ ಹೈವೇ. ಹಿಂಗೆ ಕಣ್ಣು ಮುಚ್ಕೊಂಡು ಹುಡುಕ್ಬೋದು ಆ ಥರ ಹೇಗಿತ್ತು. ಸೊ ಇವಾಗ ಇಲ್ಲೇ ಹಾಲ್ಟ್ ಮಾಡಿಬಿಟ್ಟು ಇಲ್ಲೇ ಒಂದು ಸ್ಟೇ ನೋಡಿದ್ದೀವಿ. ಸೊ ಇಲ್ಲೇ ಸ್ಟೇ ಮಾಡಿ ನಾಳೆ ಬೆಳಿಗ್ಗೆ ನಾವು ಇಲ್ಲಿಂದ ಮತ್ತೆ ಪುರಿ ಜಗನ್ನಾಥಕ್ಕೆ ಬಿಡ್ತೀವಿ. ಸೊ ಅಲ್ಲಿ ತನಕ ಶುಭರಾತ್ರಿ, ಮತ್ತೆ ಸಿಗುವ. ಸೊ ಎಲ್ರಿಗೂ ಶುಭೋದಯ. ದಿನಾಂಕ 7/2/2024. ನಾವಿದ್ದೀವಿ ವಿಜಯವಾಡದಲ್ಲಿ. ಬೆಳಿಗ್ಗೆ 4 ಗಂಟೆಗೆ ಬಿಡಬೇಕಾಗಿತ್ತು, ಬಟ್ ಒಂದು ಸ್ವಲ್ಪ ನಿದ್ದೆ ತುಂಬ ಜೋರಾಗಿ ಹತ್ಬಿಡ್ತು, ಹಾಗಾಗಿ ಇಲ್ಲೇ ಮಲ್ಕೊಂಡ್ವಿ. ಸೊ ಇವಾಗ ಆಗ್ತಾಯಿದೆ ಅರೌಂಡ್ 8:30.
ನೋಡೋಣ ಎಷ್ಟು ಗಂಟೆ ಆಗುತ್ತೆ ಬಿಡೋಕ್ಕೆ ಅಂತ. ಸೊ ಇಲ್ಲಿಂದ ಸುಮಾರು 800 ಕಿಲೋಮೀಟ್ರ್ ಇದೆ, ಹೋಗಬೇಕು. ಸಾರಿ, ಸೊ ಬೇಗ ಫ್ರೆಶ್ ಆಗಿ ಬಿಡೋದು. ಸಮಯ ಆಗ್ತಾ ಇದೆ ಅರೌಂಡ್ 9:41. ಸೊ ನಾವಿವಾಗ ಬಿಡ್ತಾ ಇದ್ದೀವಿ. ತುಂಬ ಲೇಟ್ ಆಯಿತು, ಬಟ್ ಸ್ಟಿಲ್ ಇಲ್ಲಿಂದ ಸುಮಾರು 800 ಕಿಲೋಮೀಟ್ರ್ ಇದೆ. ಒಂದು ಸಿಟಿ ದಾಟ್ಮೇಲೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ನಿಂತ್ಕೊಳ್ಳೋಣ. ಸೊ ಅಲ್ಲಿ ತನಕ ಹೋಗ್ತಾ ಇರೋದು ಏನೇನಾಗುತ್ತೆ ಅಂತ. ವಿಜಯವಾಡದಿಂದ ನಾವು ಏನಂತಾರೆ ರಾಜಮಂಡ್ರಿ ಕಡೆ ಹೋಗ್ಬೇಕಾದ್ರೆ ನಮ್ಮ ಊರದವ್ರು ಅಂದರೆ ಬೀದರ್ದವ್ರು ಸಿಕ್ತರು. ಬೀದರ್ ಜಗನ್ನಾಥ್ ಸೇಮ್ ಹಾಂ. ಬೀದರ್ ಜನರ ಭೇಟಿ ಮಾಡಿಕೊಂಡು ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಆಗಿತ್ತು, ನಾವು ವಿಜಯವಾಡದಿಂದ ಪೂರಿ ಜಗನ್ನಾಥ್ ಒಡಿಸ್ಸಾಗೆ ಹೋಗ್ಬೇಕಂತ. ಬಟ್ ಮಿಡಲಲ್ಲಿ ತುಂಬ ಕಿಲೋಮೀಟ್ರ್ ತುಂಬ ಡಿಸ್ಟೆನ್ಸ್ ಇತ್ತು, ಹಾಗಾಗಿ ನಮಗೆ ನೈಟ್ ಎಲ್ಲಾದರೂ ಮಿಡಲಲ್ಲಿ ಸಿಕ್ಕಾಕೋತೀವಂತ ನಮ್ಮ ಪ್ಲ್ಯಾನನ್ನು ಮತ್ತೆ ನಾವು ಒಂದು ಸ್ವಲ್ಪ ಕರೆಕ್ಷನ್ ಮಾಡಿಕೊಂಡು ಆನ್ ದ ವೇ ನಮಗೆ ಹೆಂಗಿದ್ರು ವೈಜಾಗ್ ಸಿಗ್ತಾಯಿತ್ತು. ವೈಜಾಗ್ ಅಂದರೆ ವಿಶಾಖಪಟ್ಟಣಂ. ಸೊ ವಿಶ್ವ ಅಂದ ಸುಮ್ಮನೆ ನೈಟಲ್ಲಿ ಇಲ್ಲಿ ಹೋಗಿ ಹಾಲ್ಟ್ ಮಾಡಿ ಪ್ರಾಬ್ಲಮ್ ಆಗೋಕ್ಕಿಂತ ಬದಲು ನಾವು ಇವತ್ತು ರಾತ್ರಿ ವೈಜಾಗ್ ಅಲ್ಲೇ ಸ್ಟೇ ಮಾಡುವ, ಮತ್ತು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬಿಟ್ಬಿಟ್ಟು ಒಡಿಸ್ಸಾನ ಆರಾಮಾಗಿ ಕವರ್ ಮಾಡ್ಬೋದು ಅಂತ ಹೇಳ್ದೆ. ಸೊ ನನಗೂ ಎಲ್ಲೋ ಸರಿ ಅನ್ನಿಸ್ತು. ಹಾಗಾಗಿ ನಾವು ಆನ್ ದ ವೇ ಹೋಗಬೇಕಾದ್ರೆ ನಮ್ಮ ರೂಟನ್ನು ವೈಜಾಗ್ಗೆ ತಿರುಗಿಸಿದ್ವಿ. ಸೊ ಇವತ್ತಿನ ದಿನ ರಾತ್ರಿ ನಾವು ಇಲ್ಲೇ ಸ್ಟೇ ಮಾಡಿಕೊಂಡು ವೈಜಾಗ್ ಅಂದರೆ ವಿಶಾಖಪಟ್ಟಣಮಲ್ಲೇ ಸ್ಟೇ ಮಾಡಿಕೊಂಡು ಮತ್ತೆ ಬೆಳಗ್ಗೆ ಎದ್ದು ಮತ್ತೆ ಬೇಗ ಮುಂದಿನ ಪಯಣನ ನಾವು ಬಿಡ್ತೀವಿ. ಇವಾಗ ವೈಜಾಗ್. ಸೊ ವೈಜಾಗಲ್ಲಿ ಬೀಚಲ್ಲಿ ಬಂದಿದ್ದೀವಿ. ನಮಗೆ ನಮ್ಮ ಜೊತೆಯಲ್ಲಿ ನಮ್ಮ ರೂಮ್ಮೇಟ್ ಅಂದರೆ ಹಾಸ್ಟೆಲ್ ಮೇಟ್ ಒಬ್ಬಳು ಹುಡುಗಿ ಸಿಕ್ಕಿದ್ದಾಳೆ. ಮತ್ತೆಲ್ಲರೂ ಕಮೆಂಟ್ ಹಾಕ್ಬೇಡಿ ಜೋರು ಅಂತ, ಜಸ್ಟ್ ಏನಾದ್ರು ಹಾಸ್ಟೆಲ್ ಮೇಟ್ ಆ ಥರ. ಸೊ ಇವಾಗ ಇದನ್ನು ನೋಡಿಕೊಂಡು ಇಲ್ಲೆಲ್ಲಾದರೂ ಊಟ ಮಾಡಿಕೊಂಡು ಇವತ್ತು ವೈಜಾಗ್ನ ಎಕ್ಸ್ಪ್ಲೋರ್ ಮಾಡೋಣ ಅಷ್ಟೇ. ಸೊ ಇದು ಒಂದು ಸಬ್ಮರೀನ್ ಇದೆ. ಸೊ ಅದನ್ನು ನೀರಿಂದ ಹೊರಗಡೆ ತಂದು ಒಂಥರ ಮ್ಯೂಸಿಯಂ ಥರ ಮಾಡಿದ್ದಾರೆ. ಸೊ ಇಲ್ಲೇ ಪಕ್ಕದಲ್ಲಿ ಸಮುದ್ರ ಇದೆ. ಬಟ್ ಸೊ ಲೆಟ್ಸ್ ಫ್ರೆಂಡ್ಸ್, ಇದು ವಾಶ್ರೂಮ್ ಅಲ್ಲ, ವಾಶ್ ಸ್ಪೇಸ್. Cabin. So this one is MG110M sonar set to detect the presence of ships in the underwater. ಇಲ್ಲಿ ಮಲ್ಕೊಳಕ್ಕದ ಬೆಡ್ರೂಮ್. ತಿಂಡಿ ಮಾಡೋಕ್ಕೆ ಹೀಗೆ ಸ್ಟೋರೇಜ್ ಕ್ಯಾಬಿನ್ ಅಕೊಮಡೇಷನ್ ಫಾರ್ ಸೇಮ್ ಫಾರ್ 4 ಆಫೀಸರ್ಸ್. ಆರ್ಯ ಬಂದರೆ ಇಲ್ಲೇ ಕೂತ್ಕೊಂಡು ತಿಂತಾನೆ. ಆರ್ಯ ಆಯ್ತು बैठ के खाते इडली ओ इडली देखो इडली ऊपर भी
करने के लिए फ्रेंड्स देख लो गाड़ी 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 इसमें जो चलाने वाला को कंफ्यूज हो सकता था शायद, मगर ये बहुत पुराना होगा शायद, राइट. ಸೊ ಇದು ನೋಡ್ಬೋದು ಇಲ್ಲಿ ರೇಡಿಯೋ ರಿಸೀವರ್ ಅಂತ. इसका शायद मेडल्स होगा. इतने सारा शिप्स का नाम है. कंडेंसर ये आए देखो हमारा फिजिक्स प्ले अंकल्स ಅಡುಗೆ ಮಾಡ್ತಾವನೆ ಫ್ರೆಂಡ್ ಇಡ್ಲಿ. ಸೊ ನೋಡ್ಬೋದು. ಸೊ ಫ್ರೆಂಡ್ಸ್ ಮೂವಿಯಲ್ಲಿ ನೋಡ್ತೀರಲ್ಲ ಹೊರಗಡೆ ಬಂದು ಇದೆ ಅದು. ಸೊ ಇಲ್ಲಿಂದಾನೇ ಬಂದು ಆ ಮೇಲ್ಗಡೆ ನಿಂತ್ಕೊಂಡು ಮೂವಿಯಲ್ಲಿ ತೋರಿಸ್ತಾರಲ್ಲ ಆ ಥರ. ನೀವು ವೈಜಾಗಿಂದ ಅಂದರೆ ಹಾಂ, ಇದು ಒಂದು ಕೂಡ ಮ್ಯೂಸಿಯಮೇ ಏರ್ಕ್ರಾಫ್ಟ್, ಬಟ್ ನಮ್ಮ ಟೈಮ್ ಇಲ್ಲ ಹೋಗೋದು ಬೇಡ ಅಂತ ಈ ಕಡೆ ಬಂದ್ವಿ. ಸೊ ಇದು ಸುಮಾರು ಮೂವೀಸ್ ಶೂಟಿಂಗ್ ಆಗೋದು ಇಲ್ಲೇ. ಸೊ ಇಲ್ಲಿಂದ ಜಸ್ಟ್ ವಾಕ್ ಮಾಡಿದ್ರೆ ಈ ಕಡೆ ಬೀಚು. ಹಾಯ್ ಎಲ್ರಿಗೂ ಶುಭ ಸಾಯಂಕಾಲ. ಸೊ ನಾವಿದ್ದೀವಿ ಇವಾಗ ಸದ್ಯಕ್ಕೆ ವೈಜಾಗಲ್ಲಿ. ಇವತ್ತು ಸರಿಸುಮಾರಾಗಿ 360-370 ಕಿಲೋಮೀಟ್ರ್ ಬಂದ್ವಿ. ವಿಷಯ ಏನಪ್ಪ ಅಂದರೆ ನಮ್ಮ ಹತ್ರ ಟೋಟಲಾಗಿ 800 ಕಿಲೋಮೀಟ್ರ್ ಹೋಗೋಕ್ಕಾಗಿತ್ತು ನಾವು, ಅಂದರೆ ಇಲ್ಲಿಂದ ಪುರಿ, ಅಂದರೆ ವಿಜಯವಾಡದಿಂದ ಪುರಿ ಜಗನ್ನಾಥ್ಗೆ. ಸೊ ಮಿಡಲಲ್ಲಿ ಬಂದುಬಿಟ್ಟು ಒಂದು ಸಲ ವೆಯ್ಟ್ ಮಾಡಿ ಥಿಂಕ್ ಮಾಡಿ ನೋಡಿದ್ವಿ, ಇವಾಗ ರಾತ್ರಿ ಹೋಗೋದು ನೆಸಸರಿನಾ ಅಥವಾ ಸ್ಟೇ ಮಾಡಿ ಹೋಗೋದಾ ಅಂತ. ಬಟ್ ಆಮೇಲೆ ಅನ್ನಿಸ್ತು ಸುಮ್ಮನೆ ರಿಸ್ಕ್ ಏನಕ್ಕೆ ಅಂತ ವೈಜಾಗ್ ಮತ್ತು ಆ್ಯಡ್ ಮಾಡಿಕೊಂಡು. ಸೊ ಇವಾಗ ಹಾಸ್ಟೆಲಲ್ಲಿದ್ದೀವಿ. ಸೊ ಇವತ್ತು ರಾತ್ರಿಗೆ ಇಲ್ಲೇ ಸ್ಟೇ ಮಾಡಿ ಸರೌಂಡಿಂಗ್ ಪ್ಲೇಸಸ್ನ ನೋಡಿಕೊಂಡು ಮತ್ತೆ ನಾಳೆ ಬೆಳಗ್ಗೆ ಬಿಟ್ಟರೆ ಇನ್ನೂ 300-400 ಚಿಲ್ಲರೆ ಕಿಲೋಮೀಟರ್ಸ್ ಇದೆ. ಅದನ್ನು ಆರಾಮಾಗಿ ಸಾಯಂಕಾಲ ತನಕ ರೀಚ್ ಮಾಡ್ತೀವಿ. ಸೊ ನಾಳೆ ಸಾಯಂಕಾಲ ಪುರಿ ಜಗನ್ನಾಥ್ ರೀಚ್ ಆಗ್ತೀವಿ. ಸೊ ಅಲ್ಲಿ ತನಕ ಜಸ್ಟ್ ವೈಜಾಗ್ ಥಿಂಗ್ಸ್ ಮಜಾ ಮಾಡೋಣ. ಶುಭರಾತ್ರಿ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಸಮಯ ಆಗ್ತಾಯಿದೆ ಅರೌಂಡ್ 7 ಗಂಟೆ. ಸೊ ನಾವು ಇವಾಗ ಬಿಡ್ತಾಯಿದ್ದೀವಿ ವೈಜಾಗಿಂದ ಒಡಿಸ್ಸಾ ಪುರಿ ಜಗನ್ನಾಥ್ ಕಡೆಗೆ. ಸೊ ಬ್ಯಾಕ್ ಅಂತೂ ಎಲ್ಲ ಸೆಟ್ ಆಗಿದೆ. ಸೊ ವಿಶ್ವಂದು ಆಲ್ಮೋಸ್ಟ್ ಆಗಿದೆ. ಸೊ ಇವಾಗ ಇಲ್ಲಿಂದ ಬಿಟ್ಟರೆ ಮಿಡಲಲ್ಲಿ ಒಂದು ಟೀ ಬ್ರೇಕು, ಕಾಫಿ ಬ್ರೇಕು ಅಥವಾ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಮತ್ತೆ ನಮ್ಮ ಜರ್ನಿನ ಮುಂದೆ ಮಾಡ್ತೀವಿ. ಸೊ ಸಿಗುವ. ನೋಡೋಷ್ಟರಲ್ಲಿ ನಾವು ಆಂಧ್ರ ಪ್ರದೇಶ್ ತೆಲಂಗಾಣ ಬಾರ್ಡ್ರನ್ನ ದಾಟಿಬಿಟ್ಟು ಒಡಿಸ್ಸಾ ಬಾರ್ಡ್ರಿಗೆ ಬಂದ್ವಿ. ಸೊ ನೋಡೋಷ್ಟರಲ್ಲಿ ವೆಲ್ಕಮ್ ಟು ಒಡಿಸ್ಸಾ ಅಂತ ಬೋರ್ಡ್ ಕಾಣಿಸ್ತು. ನೋಡಿ ಒಂದು ಸ್ವಲ್ಪ ಖುಷಿ ಆಯಿತು. ಫೈನಲಾಗಿ ನಾವು ಒಡಿಸ್ಸಾನ ಎಂಟ್ರಿ ಮಾಡ್ತಾಯಿದ್ದೀವಿ ಅಂತ. ಸೊ ಬನ್ನಿ. ಹಲೋ, ಗುಡ್ ಈವ್ನಿಂಗ್. ಸಮಯ ಆಗಿದೆ 3:45. ಸೊ ನಾವು ಸದ್ಯಕ್ಕೆ ರೀಚ್ ಆಗಿದ್ದೀವಿ ಪೂರಿ. ಸೊ ತುಂಬ ಬೇಗ ಬಂದ್ವಿ. ಇವಾಗ ಇಲ್ಲಿ ಎಲ್ಲ ಪ್ಲಾಟಿನ ಅಂತ ಒಂದು ಸ್ಟೇ ಇದೆ, ಅಲ್ಲಿ ಬುಕ್ ಮಾಡಿದ್ದೀವಿ. ಸೊ ಒನ್ಸ್ ಕನ್ಫರ್ಮೇಷನ್ ಆದರೆ ಲಗೇಜೆಲ್ಲ ಅನ್ಲೋಡ್ ಮಾಡಿಬಿಟ್ಟು ಇಲ್ಲೇ ಪಕ್ಕದಲ್ಲೇ ಸಮುದ್ರ ಐತೆ, ಒಂದು ಡುಮ್ಕಿ ಹೊಡ್ಕೊಂಬರ್ತೀವಿ ಅಷ್ಟೇ. ಸೊ ಅಲ್ಲಿ ತನಕ ವೇಟ್ ಮಾಡೋಣ ಒಂದು ಸ್ವಲ್ಪ.
ತೆಗೆದುಬಿಟ್ಟು ನಾವು ಬಂದಿದ್ದೀವಿ ಒಂದು ಬೀಚ್. ಟೈಮ್ ಪಾಸ್ ಮಾಡೋಣ ಗಾಳಿ ಚಳಿ ಚಳಿ ಆಗ್ತಾ ಇದೆ. ಬೀಚ್ನ ನೋಡಿಕೊಂಡು ನಾವು ಹೊಂಟಿದ್ದೀವಿ. ಇವಾಗ ಒಂದು ಸ್ವಲ್ಪ ಸಿಟಿ ಕಡೆ ಹೋಗೋಣ ಅಂತ ನಾನು ವಿಶ್ವ ಬೈಕಲ್ಲಿ ಹೋಗ್ತಾ ಇದ್ವಿ. ಬಟ್ ಹೆವಿ ಏನಂತಾರೆ ಗಾಳಿ ಬೀಸ್ತಿದೆ. ಸಿಟಿನ ನೋಡಿಕೊಂಡು ಇವತ್ತಿನ ದಿನ ರಾತ್ರಿ ಇಲ್ಲಿಗೆ ಹಾಲ್ಟ್ ಮಾಡ್ತೀವಿ. ಮತ್ತೆ ಸಿಗುವ ನಾಳೆ ದಿನದಲ್ಲಿ. ಅಲ್ಲಿ ತನಕ ಶುಭರಾತ್ರಿ. ಹಲೋ, ಎಲ್ರಿಗೂ ಶುಭೋದಯ. ಇವತ್ತು ನಾವು ಬೆಳಿಗ್ಗೆ ಎದ್ದೇಳಕ್ಕೆ ಇವತ್ತು ಲೇಟ್ ಆಯಿತು. ಸೊ ಇವಾಗ ರೆಡಿ ಆಗಿಬಿಟ್ಟು ವಿಶ್ವನ್ ಬೈಕ್ ತೊಗೊಂಡು ಟೆಂಪಲ್ಗೆ ಹೋಗ್ತಾ ಇದ್ವಿ. ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿಂದ ಮತ್ತೆ ನಾವು ಬಿಡ್ತೀವಿ ಕೋನಾರ್ಗೆ. ಸೊ ಇದು ಇವತ್ತಿನೊಂದು ಏನಂತಾರೆ ವಿಶ್ವನ್ ಬಹುದಿನಗಳ ಆಸೆ. ಇವತ್ತು ಟೆಂಪಲ್ ಒಳಗಡೆ ಹೋಗೋಕ್ಕೆ ನಾವು ಹೋಗ್ತಾ ಇದ್ದೀವಿ. ಸೊ ಆ ದೇವರು ನಿಮ್ಮೆಲ್ಲರಿಗೂ ಏನಂತಾರೆ ಸಮೃದ್ಧಿ, ಆಮೇಲೆ ಖುಷಿ, ನೆಮ್ಮದಿ ಎಲ್ಲ ಆಶೀರ್ವಾದ ಮಾಡಲಿ ಅಂತ ದೇವ್ರಿಗೆ ಕೇಳ್ಕೊಡ್ತೀನಿ. ಸೊ ಸಿಗುವ. ನಾನು ನಿಮ್ಮ ಬಸವಪ್ರಸಾದ್ ಪಾಟೀಲ್. ಇವತ್ತಿನ ದಿನ ನಾವು 4 ಧಾಮಗಳಲ್ಲಿ 2ನೇ ಧಾಮ ಶ್ರೀ ಪುರಿ ಜಗನ್ನಾಥ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ. ಇಲ್ಲಿ ತನಕ ದೇವ್ರ ದರ್ಶನ ಆಯಿತು, ಪ್ರಸಾದ ಆಯಿತು. ಸೊ ಒಂಥರ ದೇವರು ಅಂದರೆ ಅಲ್ಲಿಂದ ನಮ್ಗೆ ಇಲ್ಲಿಗೆ ಬಂದು ಒಂಥರ ಆತ್ಮ ಸಂತೃಪ್ತಿ, ಒಂಥರ ಏನೋ ನೆಮ್ಮದಿ ಥರ ಸಿಕ್ತು. ಬಟ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಎಲ್ಲೆಲ್ಲೋ ಯಾರ್ಯಾರೋ ಎಷ್ಟೆಷ್ಟೋ ದುಡ್ಡು ಖರ್ಚು ಮಾಡ್ತೀರಾ, ಬಾರು ಪಬ್ಬು ಎಕ್ಸೆಟ್ರಾ ಎಕ್ಸೆಟ್ರಾ. ಟೈಮ್ ಸಿಕ್ಕಾಗ ದುಡ್ಡಿದ್ದಾಗ ಅವಾಗವಾಗ ಈ ಥರ ಬಂದು ದೇವ್ರ ದರ್ಶನ ಮಾಡ್ಕೊಳ್ಳಿ. ಒಂಥರ ಏನೋ ಒಂದು ಬ್ಲೆಸ್ಸಿಂಗ್ಸ್ ಇರುತ್ತಲ್ಲ, ಎಲ್ಲದಕ್ಕಿಂತ ಮಿಗಿಲಾಗಿರುತ್ತೆ. ಸೊ ಅಷ್ಟೇ ಹೇಳ್ತಾ ದೇವರು ನಿಮ್ಮೆಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ ಕೊಡಲಿ ಅಂತ ಆ ಭಗವಂತನಲ್ಲಿ ಕೇಳ್ಕೊಳ್ತಾ ಜೈ ಜಗನ್ನಾಥ್. ಹಲೋ, ಸಮಯ ಆಗ್ತಾಯಿದೆ ಅರೌಂಡ್ 2 ಗಂಟೆ. ಸೊ ದೇವ್ರ ದರ್ಶನ ಆಯಿತು. ಇವಾಗ ನಾವು ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಮ್ಮ ವಿಶ್ವ ಹೇಳ್ತಾರೆ. ಸನ್ ಟೆಂಪಲ್, ಕೋನಾರ್ಕ್ ಸನ್ ಟೆಂಪಲ್, ಕೋನಾರ್ಕ್ ಸನ್ ಮ್ಯೂಸಿಯಂ ಮತ್ತು ಇನ್ನೊಂದು ಯಾವುದೋ ಒಂದು ಬೀಚ್ ಅದ ಅಲ್ಲಿ ಹೋಗೋದು. ಓಕೆ. ಸೊ ಇಲ್ಲಿಂದ ಅರೌಂಡ್ ಪೂರಿ ಜಗನ್ನಾಥದಿಂದ ಅರೌಂಡ್ 50 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಸೊ ಇಲ್ಲಿ ತನಕ ಬಂದಿದ್ದೀವಿ ಅಂದರೆ ಅದೊಂದು ಮುಗಿಸ್ಕೊಳ್ಳೇಬೇಕಲ್ವ. ಸೊ ಹಾಗಾಗಿ ಇವಾಗ ಟೆಂಪಲ್ ಮುಗಿಸ್ಕೊಂಡು ಕೋನಾರ್ಕ್ ಕಡೆ ಹೋಗ್ತಾ ಇದ್ದೀವಿ. ಸಿಗುವ ಕೋನಾರ್ಕಲ್ಲಿ. ಸೊ ನಾವು ಇವಾಗ ಸದ್ಯಕ್ಕಿದ್ದೀವಿ ಕೋನಾರ್ಕ್ನ ಸೂರ್ಯ ಟೆಂಪಲಲ್ಲಿ, ಸನ್ ಟೆಂಪಲಲ್ಲಿ. ಸೊ ಇಲ್ಲಿ ಟಿಕೆಟ್ ಕೌಂಟ್ರ್ ಇದೆ. ಸೊ ಟಿಕೆಟ್ ತೊಗೊಂಡಿದ್ದಾದಮೇಲೆ ನೆಕ್ಸ್ಟ್ ಎಂಟ್ರ್ ಆಗ್ತೀವಿ ಈ ಸೈಡಲ್ಲಿ. ಸೊ ಬನ್ನಿ ನೋಡುವ. ಸೊ ಇವಾಗ ನಮ್ಮ ವಿಶ್ವ ಟಿಕೆಟ್ ತರಕ್ಕೆ ಹೋಗ್ತವನೆ. ಬಂದಮೇಲೆ ಹೇಳೋಣ ಎಷ್ಟು ಪ್ರೈಸ್ ಇದೆ ಏನಿದೆ ಅಂತೆಲ್ಲ. ಇವಾಗ ವಿಶ್ವ ಹೋಗಿ ಟಿಕೆಟ್ ತಂದ. ಸೊ ಒಂದು ಟಿಕೆಟ್ನ ಪ್ರೈಸ್ ಬಂದುಬಿಟ್ಟು ಎಷ್ಟಿದೆ ವಿಶ್ವ? 40 ರೂಪಾಯಿ ಇದೆ. ಅದರಲ್ಲಿ 35 ರೂಪಾಯಿ ಎಂಟ್ರಿ ಫೀಸು, 5 ರೂಪಾಯಿ AC. 5 rupees ಫಾರ್ AC ನಾ? ಏನಾದ್ರು ಗೊತ್ತಿಲ್ಲ. ಓಕೆ ಓಕೆ. ಸೊ 0 ರೂಪೀಸ್ ಫಾರ್ ಮ್ಯೂಸಿಯಂ. ಸೊ ಟೋಟಲ್ ಆಗಿ 40 ರೂಪೀಸ್ ಎಂಟ್ರೆನ್ಸ್ ಟಿಕೆಟ್ ಇದೆ.
ಇವಾಗ ನಾವು ಬಂದಿದ್ದೀವಿ ಚಂದ್ರಭಾಗ ಬೀಚ್ ಅಂತ. ಸೊ ಇದು ಚಂದ್ರಭಾಗ ಬೀಚು ಒಂಥರ ಸ್ವಲ್ಪ ಪೀಸ್ ಆಗಿದೆ ಅಂದರೆ ಟೆಂಪಲ್ ನೋಡಿಕೊಂಡು ನಾವು ಮತ್ತೆ ಪುರಿಗೆ ಬಂದ್ವಿ. ನೋಡೋಷ್ಟರಲ್ಲಿ ಸನ್ಸೆಟ್ ಆಗ್ತಾಯಿತ್ತು, ಒಳ್ಳೆ ವ್ಯೂ ಸಿಕ್ತು ನಮ್ಗೆ. ಅದನ್ನು ನೋಡಿಕೊಂಡು ಮತ್ತೆ ನಾವು ಇವತ್ತಿಗೆ ಟಯರ್ಡ್ ಆಗಿತ್ತು ಅಂತ ರೂಮ್ ಕಡೆ ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ರೂಮ್ ಕಡೆ ಹೋದ್ವಿ. ಸಮಯ ಆಗ್ತಾ ಇದೆ ಅರೌಂಡ್ 8:30 ನಮ್ಮ ವಿಶ್ವ ರೂಮಲ್ಲಿ ಮಲ್ಕೊಂಡವನಿಗೆ ಎವಸ್ಬಿಟ್ಟು ತರಿಸಿದ್ದಾನೆ ಪಿಜ್ಜಾ ತಿನ್ನೋಣ ಅಂತ. ಅದು ಅಲ್ಲಿಂದ ಸುಮಾರು 5-6 ಕಿಲೋಮೀಟ್ರ್ ಹೊರಗಡೆ ಬೇರೆ ಫುಲ್ಲು ಚಳಿ ಇದೆ. ನೀವು ನೋಡಿದ್ರೆ ಪಿಜ್ಜಾ ತಿನ್ಸಕ್ಕೆ ತರಿಸಿದ್ದಾನೆ. ಸೊ ಇವತ್ತಿನ ದಿನ ದೇವ್ರ ದರ್ಶನ ಆಯಿತು. ಅದಾದಮೇಲೆ ಕೋನಾರ್ಕ್ ಟೆಂಪಲ್ ಆಯಿತು. ಅದು ಮುಗಿಸ್ಕೊಂಡು ಇವಾಗ ರೂಮ್ಗೆ ಹೋಗಿ ಫ್ರೆಶ್ ಆಗಿ ಪಿಜ್ಜಾ ತಿಂದ್ಬಿಟ್ಟು ಇವತ್ತಿನ ದಿನ ಇಲ್ಲೇ ಮುಗಿಸ್ತೀವಿ. ಮತ್ತು ನಾಳೆ ಬೆಳಗ್ಗೆ ಹೊಸ ದಿನ ಹೊಸ ಪಯಣ ಸಿಗುವ. ಸೊ ದಿನ 4 ಇವತ್ತಿಗೆ ಅರೌಂಡ್ 250 ಕಿಲೋಮೀಟ್ರ್ ಹೋದ್ವಿ. ಅಂದರೆ ಟೆಂಪಲ್ ಆಯಿತು, ಕೋನಾರ್ಕ್ ಟೆಂಪಲ್ಲು, ಸನ್ ಟೆಂಪಲ್ ಮುಗಿಸ್ಕೊಂಡು. ಸೊ ಇವಾಗ ಮತ್ತೆ ಸ್ಟೇಗೆ ಬಂದಿದ್ವಿ. ಸೊ ಇವತ್ತಿನ ದಿನ ಇಲ್ಲೇ ಮುಗಿಸ್ತೀವಿ. ಮತ್ತೆ ಸಿಗುವ. ಶುಭರಾತ್ರಿ. ಹೆಲೋ ನಮಸ್ಕಾರ. ಇವತ್ತು ದಿನ 5. ಸೊ ನಮ್ಮದು ಇವತ್ತಿನ ದಿನ ಏನಂತಾರೆ ಪೂರಿ ಜಗನ್ನಾಥ್ ಆಯಿತು, ಕೋನಾರ್ಕ್ ಆಯಿತು. ಇವಾಗ ಮತ್ತೆ ನಮ್ಮ ಪಯಣ ನಮ್ಮ ಬೇಸ್ ಕ್ಯಾಂಪ್ ಅಂದರೆ ನಮ್ಮ ಊರು, ನಮ್ಮ ಹಳ್ಳಿ ಮನ್ನಾಯಕೇಳಿ ಬೀದರ್ ಕಡೆ. ಸೊ ಆಲ್ರೆಡಿ ನಾನು ಲಗೇಜ್ ಎಲ್ಲ ಹಾಕ್ಕೊಂಡಿದ್ದೀನಿ. ವಿಶ್ವ ಏನೇನು ಫಿಟ್ ಮಾಡ್ಕೋತಾ ಇದ್ದಾರೆ. ಸೊ ಆನ್ ದ ವೇ ಆದರೆ ನನ್ನೊಬ್ಬರು ಸ್ಟೂಡೆಂಟ್ ಇರ್ತಾರೆ IITಯಲ್ಲಿ. ಸೊ ಅವ್ರಿಗೆ ಮೀಟ್ ಮಾಡ್ಕೊಂಡು ಹೋಗ್ತೀವಿ. ಇಲ್ಲಾಂದರೆ ಟೈಮ್ ಆದರೆ ಡೈರೆಕ್ಟಾಗಿ ಹೋಗ್ಬಿಡ್ತೀವಿ. ಸೊ ಡೈಲಿ ಒಂದು ಸ್ವಲ್ಪ ಯಾಕೋ ಮೇ ಬಿ ಟಯರ್ಡ್ ಆಗ್ತಾಯಿದೆ ಅಂತ ಅನ್ನಿಸ್ತಿದೆ. ಹಂಗಾಗಿ ತುಂಬ ನಿದ್ದೆ ಮಾಡ್ತಾಯಿದ್ದೀವಿ. ಅಲಾರಾಮ್ ಇಟ್ಕೋತೀವಿ, ಬಟ್ ಸ್ಟಿಲ್ ಆಫ್ ಮಾಡಿ ಮತ್ತೆ ಮಲ್ಕೋತೀವಿ. ಸೊ ಇವತ್ತಿನ ದಿನ ಸರಿಸುಮಾರು 500 ಕಿಲೋಮೀಟ್ರ್ ನಾವು ಏನಂತಾರೆ ರೈಡ್ ಮಾಡೋದಿದೆ. ಬಟ್ ಆರಾಮಾಗಿ ಹೊಡ್ಕೊಂಡು ಹೋಗ್ಬೋದು. ಒನ್ಸ್ ಮಿಡಲಲ್ಲಿ ಎಲ್ಲಾದರೂ ಬ್ರೇಕ್ ತೊಗೋತೀವಿ, ದೆನ್ ಬಿಟ್ಬಿಡ್ತೀವಿ. ಸೊ ಸಿಗುವ ಮಧ್ಯದಲ್ಲಿ. ಸೊ ಇಲ್ಲಿಗೆ ಇವತ್ತಿನ ದಿನ ಪೂರಿ ಮುಗಿಸ್ತಾ ಇದ್ದೀವಿ. ಸೊ ಒಂದು ಲಾಸ್ಟ್ ಕ್ವಿಕ್ಕಾಗಿ ಫೋಟೋ ಅಂತ ತೊಗೋಣ ಅಂತ ಇಲ್ಲಿ ನಿಂತ್ಕೊಂಡ್ವಿ. ಸೊ ಇದಾದಮೇಲೆ ಮುಂದ್ಗಡೆ ನಾವು ಹೋಗಬೇಕು ಈ ರೂಟಲ್ಲಿ. ಹಾಗಾಗಿ ಒಂದು ಕ್ವಿಕ್ಕಾಗಿ ಸ್ನ್ಯಾಪ್ ತೊಗೋಣ ಅಂತ ನಿಂತ್ಕೊಂಡ್ವಿ ಅಷ್ಟೇ. ಶರಣು, ನಾನಿದ್ದೀನಿ ಇವತ್ತು IIT ಭುವನೇಶ್ವರಲ್ಲಿ. ಸೊ ನಮ್ಮ ಜೊತೆಯಲ್ಲಿದ್ದಾರೆ ನಮ್ಮ ಸ್ಟೂಡೆಂಟು ಅಥವಾ ಉರ್ಫ್ ತಂಗಿ ದರ್ಶಿನಿ ಅಂತ. ಸೊ ಇಲ್ಲಿ IIT ಭುವನೇಶ್ವರಲ್ಲಿ ಒಂದು ವರ್ಷದಿಂದ ಸರ್ ಈ ಕಡೆ ಬಂದಾಗ ಸಿಗುವ ಅಂತ ಇತ್ತು. ಸೊ ಅನ್ಪ್ಲ್ಯಾನ್ ಟ್ರಿಪ್ಪಲ್ಲಿ ಇವತ್ತು ಬಂದು ಜಾಯ್ನ್ ಆಗಿದ್ದೀವಿ, ಸಿಕ್ಕಿದ್ದೀವಿ. ತುಂಬ ಖುಷಿ ಆಯಿತು. ಸೊ ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡು. IITಯಿಂದ ಹೋಗಬೇಕಾದ್ರೆ ನಮಗೆ ಕಾಣಿಸ್ತು ಮಾವಿನ ಹಣ್ಣು. ಸೊ ಈ ವರ್ಷದ ಮೊದಲನೇ ಮಾವಿನ ಹಣ್ಣು ಒಡಿಸ್ಸಾದಲ್ಲಿ ತಿಂತಾಯಿದ್ದೀನಿ. ಸೊ ನೋಡೋಣ, ಒಂದು ಸ್ವಲ್ಪ ಸ್ಯಾಂಪಲ್ ನೋಡಿದೆ, ಟೇಸ್ಟ್ ಇತ್ತು. ನೋಡೋಕೆ ಸ್ವಲ್ಪ ಕಗ್ಗಿಂದ ಅಂದರೆ ಹಣ್ಣಾಗಿಲ್ಲ, ಆದರೂ ಚೆನ್ನಾಗಿದೆ. ಸೊ ತೊಗೊಳ್ಳೋಣ, ತಿನ್ನೋಣ. ಮಾವಿನ ಹಣ್ಣು ತಗೊಂಡು ಸುಮಾರು 200 ಕಿಲೋಮೀಟ್ರ್ ಬಂದಿದ್ದೀವಿ. ಸೊ ಆ್ಯಕ್ಚುಲಿ ಅದೇ ನಮ್ಗೆ ಇವಾಗ ಉಳಿಸಿದ್ದು, ಯಾಕೆಂದರೆ ಮಿಡಲಲ್ಲಿ ಎಲ್ಲೂ ಏನೂ ಸಿಗ್ತಾಯಿಲ್ಲ. ಸೊ ಮಾವಿನ ಹಣ್ಣೆ ಕಾಪಾಡಿದ್ದು. ಜೈ ಹೋ ಮಾವಿನ ಹಣ್ಣು. ಸೊ ಇನ್ನೂ 270 ಕಿಲೋಮೀಟ್ರ್ ಇದೆ ಹೋಗಬೇಕು. ಬಟ್ ಒಂದು ಸ್ವಲ್ಪ ಬ್ರೇಕ್, ಯಾಕಂದರೆ ನಿದ್ದೆ ಬರ್ತಾಯಿದೆ, ರೋಡ್ ಸರಿ ಇಲ್ಲ. ಸೊ ಹಂಗಾಗಿ ಒಂದು ಶಾರ್ಟ್ ಬ್ರೇಕ್ ತೊಗೊಂಡಿದ್ವಿ. ಸೊ ಇಲ್ಲಿಂದ 270-280 ಇದೆ, ಹೋಗೋಣ.
ಸೊ ಪುರಿಯಿಂದ ನಾವು ರಾತ್ರಿ ಅರೌಂಡ್ 9-10 ಗಂಟೆ ಆಗ್ತಾಯಿತ್ತು. ನಾನು ರಾತ್ರಿ ಅಷ್ಟೊಂದು ಇದು ಮಾಡಲಿಲ್ಲ, ಯಾಕಂದರೆ ಚಾರ್ಜ್ ಖಾಲಿಯಾಗಿತ್ತು. ಇವತ್ತಿನ ದಿನ ನಾವು ರಾತ್ರಿ ಧರ್ಮಗಢಲ್ಲಿ ಸ್ಟೇ ಮಾಡ್ತಾಯಿದ್ದೀವಿ. ಧರ್ಮಗಢಲ್ಲಿ ವಿಶ್ವಂದು ಫ್ರೆಂಡ್ ಇರ್ತಾರೆ ಒಬ್ಬರು. ಸೊ ಅವ್ರ ಮನೆಯಲ್ಲಿ ಇವತ್ತು ರಾತ್ರಿ ಊಟ ಮಾಡಿಕೊಂಡು ಆರಾಮಾಗಿ ನಿದ್ದೆ ಮಾಡಿಕೊಂಡು ಮತ್ತೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬಿಡಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಇವತ್ತಿಗೆ ಇಲ್ಲಿನ ಒಂದು ದಿನಚರಿ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗುವ ನಾಳೆ ವ್ಲಾಗಲ್ಲಿ. ಶುಭ ರಾತ್ರಿ. ಹೆಲೋ, ಗುಡ್ ಮಾರ್ನಿಂಗ್. ಸಮಯ ಆಗ್ತಾ ಇದೆ ಅರೌಂಡ್ 5:30. ಸೊ ನಾವಿದ್ದೀವಿ ಇವಾಗ ಧರ್ಮಗಢ, ಒಡಿಸ್ಸಾ. ಸೊ ಥ್ಯಾಂಕ್ ಯು ಸೋ ಮಚ್ ದೀಪೇಶ್ ಬಾಯ್. ರಾತ್ರಿ ನಮಗಿರೋಕ್ಕೆ ಅಂದರೆ ಸ್ಟೇ, ಫುಡ್, ಮನೆ ಊಟ ಎಲ್ಲ ಕೊಟ್ಟರು. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಮೋಟಾ ಬಾಯ್. ಸೊ ಇಲ್ಲಿಂದ ಧರ್ಮಗಢದಿಂದ ಬಿಡಬೇಕಾದ್ರೆ ನಮ್ಮ ಸಾಹೇಬರು ತಮ್ಮ ಬ್ಯಾಗನ್ನು ಬಿಟ್ಟು ಬಂದಿದ್ದಾರೆ. ಸೊ ಇವಾಗ ಮತ್ತೆ ನಮ್ಮ ದೀಪೇಶ್ ಭಾಯ್ ಅವರು ತರ್ತಾ ಇದ್ದಾರೆ. ಸೊ ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡೋಣ ಇನ್ನು ಎಷ್ಟೊತ್ತು ತರೋಕ್ಕೆ. ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಸ್ವಲ್ಪ ಮುಂದ್ಗಡೆ ಬಂದಿದ್ದೀವಿ ಊರಿಂದ. वेदर कैसा चिल्ड किसके तेरे भूल जाता तो DTDC के भेजता आ जाता था सिप रॉकेट से भेजता. ವಿಶ್ವನ್ ಬ್ಯಾಗ್ ತೊಗೊಂಡು ಇವತ್ತು ನಮಗೆ ತುಂಬ ಹೆವಿ ಅಂದರೆ ತುಂಬ ಜಾಸ್ತಿ ನಾವು ಕಿಲೋಮೀಟರ್ಸ್ ಕವರ್ ಮಾಡಬೇಕಾಗಿತ್ತು. ಯಾಕೆಂದರೆ ಛತ್ತೀಸ್ಗಢದಿಂದ ನಾವು ಹೈದ್ರಾಬಾದಿಂದ ಬೀದರ್ ಬರಬೇಕಾಗಿತ್ತು. ಸೊ ಆದಷ್ಟು ಎಷ್ಟು ಬೇಕಾಗುತ್ತೋ ಅಷ್ಟು ಕಿಲೋಮೀಟ್ರನ್ನ ನಾವು ಇವತ್ತಿನ ದಿನ ಕವರ್ ಮಾಡಲೇಬೇಕಾಗಿತ್ತು. ಹೆಲೋ, ಗುಡ್ ಮಾರ್ನಿಂಗ್. ಮತ್ತೊಮ್ಮೆ ಸಮಯ ಆಗಿದೆ ಅರೌಂಡ್ 10 ಗಂಟೆ. ಸೊ ಸದ್ಯಕ್ಕೆ ನಾವು ಎಂಟ್ರ್ ಆಗಿದ್ದೀವಿ ಛತ್ತೀಸ್ಗಢ. ಇದು ಮತ್ತೆ ನಾವು ಎಂಟ್ರಿ ಆಗಿರೋ 3ನೇ ರಾಜ್ಯ. ಅಂದರೆ ಫಸ್ಟ್ ಕರ್ನಾಟಕದಿಂದ ಬಿಟ್ಟಾಗ ಆಂಧ್ರ ಪ್ರದೇಶ ಇತ್ತು, ಆಂಧ್ರದಿಂದ ಒಡಿಸ್ಸಾ ಆದಮೇಲೆ ಇವಾಗ ಚಂಡೀಗಢ. ಸೊ ನೆಕ್ಸ್ಟ್ ಮೇ ಬಿ ಮಹಾರಾಷ್ಟ್ರ, ಆಮೇಲೆ ತೆಲಂಗಾಣ ಮತ್ತು ಕರ್ನಾಟಕ. ನೋಡುವ. ಸ್ವಲ್ಪ ಫ್ರೆಶ್ ಆಗಿ ಅದಾದಮೇಲೆ ಗಾಡಿ ತುಂಬ ಕೆಟ್ಟದಾಗಿ ಗಲೀಜಾಗಿತ್ತು. ನಾನಂತೂ ಬೈಕ್ ಕ್ಲೀನ್ ಬೇಕು ನನಗೆ. ಸೊ ಹಂಗಾಗಿ ನಾನು ರಪ ಅಂತ ಬೈಕ್ ಕ್ಲೀನ್ ಮಾಡಿಕೊಂಡೆ. ಸೊ ಬೈಕ್ ಕ್ಲೀನ್ ಮಾಡಿಕೊಂಡು ಮತ್ತೆ ನಮ್ಮ ಪಯಣನ ನಾವು ಇಲ್ಲಿಂದ ತುಂಬ ದೂರ ಹೋಗಬೇಕು. ಸೊ ಬಿಡೋಣ ಬೇಗ. ಅಲ್ಲಿಂದ ಛತ್ತೀಸ್ಗಢದಿಂದ ಬಿಟ್ಟವ್ರು ನಾವು ಮಿಡಲಲ್ಲಿ ಒಂದು ಬ್ರೇಕ್ ತೊಗೊಂಡು ಊಟ ಮಾಡಿಕೊಂಡು ನೋಡೋಷ್ಟರಲ್ಲಿ ನಾವು ಹೈದ್ರಾಬಾದ್ ಏನು ಸಿಟಿ ಔಟ್ಸ್ಕರ್ಟಲ್ಲಿ ಬಂದಿದ್ವಿ. ಸೊ ಇಲ್ಲಿಂದ ಮೇನ್ ಅಂದರೆ ಇವಾಗ ನಾವು ಊರ ಕಡೆ ಹೋಗಬೇಕು. ಹೈದ್ರಾಬಾದ್ ಸಿಟಿ ದಾಟ್ಬಿಟ್ಟು ಅದೇ ನಮಗೆ ಕ್ರಿಟಿಕಲ್, ಅಂದರೆ ತುಂಬ ದೊಡ್ಡ ಟಾಸ್ಕ್ ಆಗಿತ್ತು. ಸೊ ಬಿಕಾಸ್ ಇಲ್ಲಿಂದ ಇಲ್ಲಿ ತನಕ ಬರೋ ತುಂಬ ಈಸಿಯಾಗಿ ಬಂದ್ವಿ. ಬಟ್ ಇವಾಗ ಹೈದ್ರಾಬಾದ್ ಕ್ರಾಸ್ ಮಾಡ್ಕೊಂಡೇನು ಊರ ಕಡೆ ಹೋಗ್ಬೇಕಲ್ವ, ಅದು ತುಂಬ ಕಷ್ಟ. ಸೊ ಅರೌಂಡ್ ನಮಗೆ ಹೈದ್ರಾಬಾದ್ ಕ್ರಾಸ್ ಮಾಡೋಕ್ಕೆ ನಿಯರ್ಲಿ ಇಲ್ಲ ಅಂದ್ರೂ 2-2.5 ಗಂಟೆ ಆಯಿತು. ಅಲ್ಲಿಂದ ಹೈದ್ರಾಬಾದಿಂದ ಜೈರಾಬಾದ್, ನನ್ನ ಊರು ಜೈರಾಬಾದಿಂದ ಮನ್ನಾಯಿಕ್ ಹೇಳಿ ಅಂದರೆ ಸ್ಟ್ರೇಟ್ ರೋಡ್ ಬರುತ್ತೆ. ಆದರೆ ಬೀದರ್ಗೆ ಹೋಗಬೇಕಾಗಿತ್ತು ವಿಶ್ವ. ಸೊ ಅಲ್ಲಿಂದ ಜೈರಾಬಾದ್ ತನಕ ಇಬ್ಬರು ಸೇಮ್ ಅಂದರೆ ಒಟ್ಟಿಗೆ ಬಂದ್ವಿ. ಅಲ್ಲಿಂದ ಅವನು ತಮ್ಮ ಬೀದರ್ ಕಡೆ ಹೋದ, ನಾನು ನಮ್ಮ ಮನೆ ಕಡೆ ಹೋದ್ವಿ. ಸೊ ಬಾಯ್ ವಿಶ್ವ, ಬಾಯ್. ಸೊ ಇಲ್ಲಿಂದ ಸರಿ ಸುಮಾರು 9-9:30 ಆಗ್ತಾಯಿತ್ತು ನನ್ನ ಮನೆ ರೀಚ್ ಆಗೋಕ್ಕೆ. ಸೊ ಇವತ್ತಿಗೆ ಇಲ್ಲಿಗೆ ನಮ್ಮ ಬೆಂಗಳೂರಿನಿಂದ ಒಡಿಸ್ಸಾಯಿಂದ ಮನ್ನಾಯಿಕ್ ಹೇಳಿ ಅಂದರೆ ಬೀದರ್, ನಮ್ಮ ಈ ಪಯಣ ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗುವ ಮುಂದಿನ ಒಂದು ಪಯಣದಲ್ಲಿ. ಅಲ್ಲಿ ತನಕ ಶರಣಾರ್ಥಿ.